ಕುಡಚಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಮೂಲ ಉದ್ದೇಶ. ಕ್ಷೇತ್ರದಲ್ಲಿ ಜನರಿಗೆ ಮೂಲಭೂತ ಸೌಕರ್ಯಗಳು ಆದ ರಸ್ತೆ, ಚರಂಡಿ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನೀಡೋದರೊಂದಿಗೆ ಇವತ್ತಿನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅಲಕನೂರ, ಅಳಗವಾಡಿ, ಮೊರಬಾ, ನಿಲಜಿ, ಕುಡಚಿ, ಸುಟಟ್ಟಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ 99 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಶಾಸಕರು ಆದ ಮಹೇಂದ್ರ ತಮ್ಮಣ್ಣ ಅವರ ಚಾಲನೆ ಕೊಟ್ಟಿದ್ದಾರೆ. ಹಾಗೂ ಮೊರಬಾ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೊಸದಾಗಿ ನಿರ್ಮಿಸಿದ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾವಿಗೆ ಧನ್ಯವಾದಗಳು. ನಮ್ಮ ಊರಿನ ಎಲ್ಲ ಜನರ ಪರವಾಗಿ ನನ್ನ ಗಮನಕ್ಕಿದೆ ಸರ್. ಮತ್ತೊಮ್ಮೆ ಅಣ್ಣವರ ತಮಗೆ ಒಂದು ರಿಕ್ವೆಸ್ಟ್ ಒಂದು ಮನವಿ ಮಾಡ್ತೀವಿ. ನಮ್ಮ ಭವನಿಗೆ ಒಂದು 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ತಾವು ಸಮಾಜ ಕಲ್ಯಾಣ ಇಲಾಖೆ ಹೇಳಿ ಅದು 75 ಲಕ್ಷ ರೂಪಾಯಿಗೆ ಮಾಡಿದ್ದೀರಾ. ಅದು ಒಂದು ಹಂತಲ್ಲಿದೆ. ಅದು ಆದಷ್ಟು ಬೇಗನೆ ಅದು ಮಾಡಿ ನಮ್ಮ ಭವನಿ ಕೆಲಸ ಒಂದು ಒಳ್ಳೆಯ ರೀತಿಯಿಂದ ಏನು ತಾವು ಈ ರೋಡನ್ನು ಮಾಡಿದಿರಿ ಅದೇ ರೀತಿ ನಮ್ಮ ಭವನಿ ಕೆಲಸವನ್ನು ಆಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಪ್ರದೀಪ್ ಹಾಲ್ಗುಣಿ, ವರ್ಧಮಾನ ಶಿರಹಟ್ಟಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮೊಹಮ್ಮದ್ ಮುಸ್ತಫಾ, ರಾಘವೇಂದ್ರ ಕೋತಾ, ಸತೀಶ್ ಪತ್ತಾರ್, ಸಮಾಜ ಕಲ್ಯಾಣ ಅಧಿಕಾರಿ ವಿಠಲ್ ಭಜಂತ್ರಿ, ಮಹಾದೇವ ಮಗದುಂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಿಲಜಿ ಬಸೇಗೌಡ ಪಾಟೀಲ, ಶಿವಾಜಿ ಚೌಹಾಣ್, ಮಹಾವೀರ ಕಾಂಬ್ಳೆ, ಸಂತೋಷ್ ಮೂರೆ, ಸುಧಾಕರ್ ನಿಂಬಾಳ್ಕರ್, ಸಾದೇವ ಪಾಟೀಲ್, ಮಾಯಪ್ಪ ಕಾಂಬ್ಳೆ, ಉಮೇಶ್ ಕಾಂಬ್ಳೆ, ಗ್ರಾಮ ಪಂಚಾಯತ್ ಸದಸ್ಯರು ಈರಪ್ಪ ಕಾಂಬ್ಳೆ, ಶ್ರೀಮಂತ ಮಾಳಗೆಣ್ಣವರ್, ತಮ್ಮಣ್ಣಿ ದೇವಮಾನೆ, ಕುಡಚಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರು, ಸದಸ್ಯರು ಹಾಗೂ ಕುಡಚಿ ಪಟ್ಟಣದ ಗಣ್ಯ ನಾಯಕರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.